ನಮಸ್ಕಾರ, ನಾನು ನಿಮ್ಮ ಗೋವಿಂದ ಫ್ಲೋ. ಹಿಂದೆ ಕಾಶಿಯಿಂದ ಸಪ್ತದೇವತೆಗಳಾದ ಬ್ರಾಹ್ಮಿ ದೇವತೆ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಚಾಮುಂಡಿ ಹಾಗೂ ಇಂದ್ರಾಣಿ ದೇವತೆಗಳು ವಾಯು ವಿಹಾರಕ್ಕೆಂದು ದಕ್ಷಿಣ ಕಡೆಗೆ ಬಂದಿದ್ದರಂತೆ. ಅವರು ಈ ಜಾಗ ಅಂದರೆ ಹಾಸನವನ್ನು ನೋಡಿ ತುಂಬ ಮನಸ್ಪೂರ್ವಕ ಖುಷಿಯಾಗಿ ಇಲ್ಲೇ ನೆಲೆಗೊಳ್ಳಬೇಕೆಂದು ನಿಶ್ಚಯಿಸುತ್ತಾರೆ. ಸಪ್ತದೇವತೆಯರಲ್ಲಿ ವೈಷ್ಣವಿ, ಕೌಮಾರಿ ಹಾಗೂ ಮಹೇಶ್ವರಿ ಅವರು ಹುತ್ತದ ರೂಪದಲ್ಲೇ ಇಲ್ಲಿ ಹನಸನಾಂಬ ದೇವಸ್ಥಾನದಲ್ಲೇ ಇದ್ದಾರೆ. ಸಪ್ತದೇವತೆಗಳು ಸದಾಕಾಲ ನಗುವ ಮುಖ ಇರುವ ಕಾರಣಕ್ಕೋಸ್ಕರ ಅವರಿಗೆ ಹನಸನಾಂಬೆ ದೇವತೆಗಳು ಎಂದು ಹೆಸರುವಾಸಿಯಾಗಿದ್ದರು. ಚಾಮುಂಡಿ, ವಾರಾಯಿ ಹಾಗೂ ಇಂದ್ರಾಣಿ ದೇವತೆಗಳು ಇಲ್ಲೇ ಹಾಸನದಲ್ಲಿರುವ ದೇವಿ ಕೆರೆಯಲ್ಲಿ ನೆಲೆಯಾಗಿದ್ದಾರೆ. ಬ್ರಾಹ್ಮಿ ದೇವತೆ ಕೆಂಚಮ್ಮನ ಹೊಸಕೋಟೆಯಲ್ಲಿ ನೆಲೆಯಾಗಿದ್ದಾರೆ. 8ನೇ ಶತಮಾನದಲ್ಲಿ ಹಾಸನದ ಪಾಳೆಗಾರರಾದ ಕೃಷ್ಣಪ್ಪ ನಾಯಕನ ಕನಸಲ್ಲಿ ದೇವರು ಬಂದು, ನಾನು ಈ ಹುತ್ತದ ರೂಪದಲ್ಲಿ ಇಲ್ಲಿ ಇದ್ದೇನೆ, ನನಗೆ ಒಂದು ದೇವಸ್ಥಾನ ಮಾಡಿಕೊಡು ಎಂದು ಆಜ್ಞೆ ಮಾಡುತ್ತಾರೆ. ಕೃಷ್ಣಪ್ಪ ನಾಯಕ ಅವರಿಗೆ ದೇವಸ್ಥಾನವನ್ನು ಕಟ್ಟಿಸಿಕೊಡುತ್ತಾನೆ ಹಾಗೂ ಈ ಹುತ್ತಗಳಿಗೆ ಹೆಣ್ಣು ಮುಖವಾಡ ಹಾಕಿ ಅಲಂಕರಿಸಲಾಗುತ್ತದೆ. ವಿಶೇಷವೇನೆಂದರೆ ಎಲ್ಲ ದೇವಸ್ಥಾನಗಳಿಗೆ ಪ್ರತಿನಿತ್ಯವೂ ಪೂಜೆ ನಡೆಯುತ್ತದೆ. ಆದರೆ ಇಲ್ಲಿ ಮಾತ್ರ ವರ್ಷದಲ್ಲಿ ಒಮ್ಮೆ ಮಾತ್ರ ದೇವರ ಬಾಗಿಲು ಓಪನ್ ಆಗುತ್ತದೆ. 10ರಿಂದ 12 ದಿನಗಳ ಕಾಲ ಈ ದೇವಸ್ಥಾನ ಓಪನ್ ಇರುತ್ತದೆ. ಆಶ್ವೇಜ ಮಾಸದ ಹುಣ್ಣಿಮೆದ ನಂತರ ಬರುವ ಗುರುವಾರವೇ ದೇವಸ್ಥಾನದ ಬಾಗಿಲು ತೆರೆಯುತ್ತದೆ ಹಾಗೂ ಬಲಿಪಾಡಿಮೆಯ ಮರುದಿನವೇ ಅದು ದೇವಸ್ಥಾನದ ಬಾಗಿಲು ಮುಚ್ಚುತ್ತದೆ. ಈ ದೇವಸ್ಥಾನದ ಬಾಗಿಲು ಮುಚ್ಚುವ ಮರುದಿನ ಈ ದೇವರಿಗೆ ಅರಶಿನ, ಕುಂಕುಮ, ಹಣ್ಣು ಹಂಪಲು, ಹೂವುಗಳು ಹಾಗೂ ಪ್ರಕಾಶವಾದ ನಂದಾದೀಪವನ್ನು ಉರಿಸುತ್ತಾರೆ. ಮುಂದಿನ ವರ್ಷ ದೇವಸ್ಥಾನದ ಬಾಗಿಲು ತೆರೆಯುವವರೆಗೂ ಹೂವುಗಳು ಬಾಡಿರುವುದಿಲ್ಲ ಹಾಗೂ ನಂದಾದೀಪವು ಉರಿಯುತ್ತಲೇ ಇರುತ್ತದೆ. ಇದು ಇಲ್ಲಿಯ ವಿಶೇಷತೆ. ವರ್ಷದಲ್ಲಿ ಒಂದು ಸಲ ಮಾತ್ರ ದೇವಸ್ಥಾನದ ಬಾಗಿಲು ತೆರೆಯುವುದಕ್ಕೂ ಒಂದು ದಂತೆ ಕಥೆ ಇದೆ. ಹಿಂದಿನ ಕಾಲದಲ್ಲಿ ದೇವಸ್ಥಾನದ ಸುತ್ತಮುತ್ತಲಿರುವ ಹೆಣ್ಣು ಮಕ್ಕಳು ಮೆಣಸಿನಕಾಯಿ ಕಡಿಯುತ್ತಿರುವಾಗ ಆ ಮೆಣಸಿನಕಾಯಿ ದೇವರ ಕಣ್ಣಿಗೆ ಹೋಗಿ ದೇವರ ಕಣ್ಣಲ್ಲಿ ನೀರು ಬಂದಿತ್ತಂತೆ. ದೇವರ ಕಣ್ಣಲ್ಲಿ ನೀರು ಬರಬಾರದೆಂದು ದೇವಸ್ಥಾನದ ಬಾಗಿಲು ಮುಚ್ಚಿ ಇಡುತ್ತಿದ್ದರಂತೆ. ಇದೇ ಕಾರಣಕ್ಕೋಸ್ಕರ ವರ್ಷದಲ್ಲಿ ಒಂದು ಸಲ ಮಾತ್ರ ದೇವರ ಬಾಗಿಲು ಓಪನ್ ಆಗುತ್ತದೆ. ಒಮ್ಮೆ ದೇವಸ್ಥಾನದ ಬಾಗಿಲು ಓಪನ್ ಆದ ಮೇಲೆ ಇಲ್ಲಿಯ ಜನರು ಮೆಣಸಿನಕಾಯಿಯನ್ನು ಅರಿಯುವುದಿಲ್ಲ. ಸಲ ಹನಸನಾಂಬೆ ದೇವಸ್ಥಾನದ ಆಭರಣವನ್ನು ಕದಿಲಿಕ್ಕೆ 4 ಜನ ಕಳ್ಳರು ಬರುತ್ತಾರೆ. ಆ ಕಳ್ಳರು ಆ ದೇವಸ್ಥಾನದ ಆಡಂಬರವನ್ನು ಕದಿಲಿಕ್ಕೆ ಹೋದಾಗ ದೇವರಿಗೆ ಸಿಟ್ಟು ಬಂದು ನೀವು ಕಲ್ಲಾಗಿ ಹೋಗಿ ಎಂದು ಶಾಪ ಕೊಡುತ್ತಾರೆ. ನೀವು ಈಗ ಸಹ ನೋಡ್ಬೋದು, ಅಲ್ಲಿ 4 ಕಲ್ಲುಗಳ ಪೂಜೆ ಸಹ ನಡೀತದೆ. ಅದಕ್ಕೆ ಕಳ್ಳಪ್ಪನ ಗುಡಿ ಎಂದು ಕರೆಯುತ್ತಾರೆ. ಇದು ಕಥೆಯಾಗಿತ್ತು ಹಾಸನದ ಹಾಸನಾಂಬೆ ದೇವಸ್ಥಾನ. ಇದೇ ತರ ಕಾಂಟೆಂಟಿಗೋಸ್ಕರ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಗೋವಿಂದ ಫ್ಲೋ. ಧನ್ಯವಾದ.